ಲಕ್ಷ್ಮಿ, ನೀನೇನು ಯೋಚನೆ ಮಾಡ್ಬೇಡ. ನನ್ ಕೆಲ್ಸ ಮಾಡೋ ಮನೆ ಪಕ್ಕದ ಕೇರಿನೇ ಅಂತೆ. ನಿನ್ನ ಯಾವಾಗ್ಲೂ ನೋಡಕ್ ಬರ್ತೀನಿ. ಪಕ್ಕದಲ್ಲಿ ಅಂದ್ರೆ ಎಲ್ಲಣ್ಣ? ನಂಗೂ ಗೊತ್ತಿಲ್ಲ ಲಕ್ಷ್ಮಿ, ನಾನ್ ನೋಡ್ಕೊ ಬಂದ್ ಹೇಳ್ತೀನಿ, ಸರಿನಾ? ಸರಿ ಆಯ್ತಣ್ಣ. ನೀವೇ ನನ್ ದೇವ್ರು. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಬೇಕು. ಅಕ್ಕ, ನಿನ್ನೆ ರಾತ್ರಿ ಫೋನ್ ಮಾಡಿದ ಯಾರು ತೆಗಿಲೇ ಇಲ್ಲ. ನಿನ್ನೆ ಶಾಪಿಂಗ್ ಹೋಗಿದ್ದೆ. ಹೌದಾ? ಯಾರಕ್ಕ ಈ ಹುಡುಗಿ? ನಮ್ಮ ರಿಲೇಷನ್ ಅಲ್ಲಿ ಈ ಹುಡುಗಿ ನೋಡೇ ಇಲ್ಲ. ಮನೆ ಕೆಲ್ಸಕ್ಕೆ ಬಂದಿದ್ದಾಳ. 6 ಗಂಟೆ ಆಯ್ತು, ಇನ್ನೂ ಮನೆಗೆ ಹೋಗಿಲ್ವಾ? ಇವಳು ಇಲ್ಲೇ ಇರೋದು, ಮನೆಗೆ ಹೋಗಲ್ಲ. ಓ, 24 ಅವರ್ಸ್ ಕೆಲ್ಸದೋಳ? ನೀನ್ ಬಂದ್ ವಿಷಯ ಮಾತಾಡೋ. ಓ, ವಿಷಯ ಇದ್ರೆ ಮಾತ್ರ ಬರ್ಬೇಕಾ? ಶುರು ಆಯ್ತಾ ನಿನ್ ಹರಿಕತೆ? ಇರು, ಕಾಫಿ ತರ್ತೀನಿ. ತಗೊಂಡ್ ಬನ್ನಿ. ಏಯ್, ಬರ್ಬೇಕಾ? ಶುರು ಆಯ್ತಾ ನಿನ್ ಹರಿಕತೆ? ಇರು, ಕಾಫಿ ತರ್ತೀನಿ. ತಗೊಂಡ್ ಬನ್ನಿ. ಏಯ್, ನಿನ್ ಕೆಲ್ಸ ನೀನ್ ನೋಡೆ. ಏನಮ್ಮ, ಏನಾದ್ರೂ ಓದಿದ್ಯಾ? ವಯಸ್ಸೆಷ್ಟಮ್ಮ? 11. ಏನಮ್ಮ, ನಿಮ್ ಮನೇಲಿ ಓದಿಸ್ಲಿಲ್ವಾ? ಹೇಳಮ್ಮ. ಆಯ್ತಾ ಇಂಟರ್ವ್ಯೂ ಮಾಡಿ? ಏನಿಲ್ಲ, ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ತಾ ಇದ್ದೆ ಅಕ್ಕ. ಬಾಯಿ ಮುಚ್ಕೊಂಡು ಕಾಫಿ ಕುಡಿಯೋ. ಬಾಯಿ ಮುಚ್ಕೊಂಡು ಹೇಗೆ ಅಕ್ಕ ಕಾಫಿ ಕುಡಿಯೋದು? ಏಯ್, ಅಕ್ಕ, 14 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು
ಕಾನೂನು ಪ್ರಕಾರ ತುಂಬಾ ತಪ್ಪಕ್ಕ. ಸುಮ್ನೆ ಇರೋ ಸಾಕು. ನಮಸ್ಕಾರ ಬುದ್ಧಿ. ಯಾರ್ ಬೇಕು? ಸಂತೋಷ್ ಇಲ್ವಾ? ಸಂತೋಷಣ್ಣನಾ? ಇದಾರೆ ಬುದ್ಧಿ. ಸಂತೋಷಣ್ಣ, ಸೋಮಶೇಖರ್ ಅವರು ನಿಮ್ ಹತ್ರ ಮಾತಾಡ್ಬೇಕಂತೆ. ನಾನು ಸ್ವಲ್ಪ ಬಿಸಿ ಆಗಿದ್ದೇನೆ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ. ಬುದ್ಧಿ, ಸಂತೋಷಣ್ಣ ಬ್ಯುಸಿ ಆಗಿದಾರಂತೆ, ಆಮೇಲೆ ಮಾತಾಡ್ತಾರಂತೆ. ಏಯ್, ಏನದು ಜೇಬಲ್ ಹಾಕೊಂಡಿದ್ದು? ಪುಸ್ತಕ ಅಣ್ಣ. ಪುಸ್ತಕ? ಏನ್ ಪುಸ್ತಕ? ಕೊಡಿಲ್ ನೋಡೋಣ. ಏಯ್, ವಾಟ್ ಇಸ್ ದಿಸ್? ವಯಸ್ಸಾಗಿರೋರು ಓದೋ ಪುಸ್ತಕನೆಲ್ಲ ಓದ್ತಾ ಇದೆಯಲ್ಲ ನೀನು? ಸರ್ವಜ್ಞ ವಚನಗಳು ಸರ್ವ ವಯಸ್ಸವ್ರಿಗೆ ಸಮನ್ವಯವಾದದ್ದು ಅಣ್ಣ. ನೀವ್ ಹೇಳೋ ತರ ಬರೀ ವಯಸ್ಸಾದವ್ರಿಗಲ್ಲ. ಸರಿ ಸರಿ, ಸಾಕು ನಿಲ್ಸು. ಬಿಟ್ರೆ ಅತಿ ಬುದ್ಧಿವಂತ ತರ ಮಾತಾಡ್ತೀಯ ನೀನು. ನೋಡೋ, ಇನ್ಮೇಲೆ ನೀನ್ ಈ ಮನೆಯಲ್ಲಿ ಓದೋದನ್ನ ನಾನು ತರ ಮಾತಾಡ್ತೀಯ ನೀನು. ನೋಡೋ, ಇನ್ಮೇಲೆ ನೀನ್ ಈ ಮನೆಯಲ್ಲಿ ಓದೋದನ್ನ ನಾನ್ ನೋಡ್ಬಾರ್ದು. ನೋಡಿದ್ರೆ ಅಷ್ಟೇ. ಅಣ್ಣ ಹುಷಾರಣ್ಣ. ತಗೋ ಲಕ್ಷ್ಮಿ, ಇಟ್ಕೋ. ಅಣ್ಣ, ಅಪ್ಪ ಅಮ್ಮ ಹೇಗಿದಾರಣ್ಣ? ಅಣ್ಣ ಹೇಳಣ್ಣ, ಅಪ್ಪ ಅಮ್ಮ ಹೇಗಿದ್ದಾರೆ? ನಂಗೂ ಅದೇ ಯೋಚನೆ ಆಗಿದೆ. ಅಪ್ಪ ಅಮ್ಮ ಚೆನ್ನಾಗೇ ಇರ್ತಾರೆ. ಅಳ್ಬೇಡ ಲಕ್ಷ್ಮಿ, ಅಪ್ಪ ಅಮ್ಮ ಚೆನ್ನಾಗೇ ಇರ್ತಾರೆ. ಇಲ್ಲ ಅಣ್ಣ, ಅಪ್ಪ ಅಮ್ಮ ಚೆನ್ನಾಗಿರಲ್ಲ. ನಮ್ಮಿಬ್ರನ್ನ ಬಿಟ್ಟು ಅವ್ರು ಹೇಗಣ್ಣ ಚೆನ್ನಾಗಿರ್ತಾರೆ? ಅಳ್ಬೇಡ ಅಣ್ಣ, ಅಪ್ಪ ಅಮ್ಮ ಚೆನ್ನಾಗೇ ಇರ್ತಾರೆ. ಯಾಕಂದ್ರೆ ಅವ್ರು ಯಾರಿಗೂ ಯಾವ ಪಾಪನು ಮಾಡಿಲ್ವಲ್ಲ ಅಣ್ಣ. ಅಣ್ಣ, ಯಾರೋ ಬರ್ತಾ ಇದ್ದಾರೆ. ಅಣ್ಣ, ಅಜ್ಜಮ್ಮ ಅಣ್ಣ, ಅಜ್ಜಮ್ಮ. ಅಣ್ಣ, ಅಜ್ಜಮ್ಮ ನೋಡ್ತಾ ಇದ್ದಾರೆ. ಬೇಗ ಇಲ್ಲಿಂದ ಹೋಗ್ಬಿಡಣ್ಣ. ಏ ಲಕ್ಷ್ಮಿ, ಏ ಲಕ್ಷ್ಮಿ. ಅಣ್ಣ, ಅಜ್ಜಮ್ಮ ಇಲ್ಲೇ ನೋಡ್ತಾ ಇದ್ದಾರಣ್ಣ. ಏಯ್, ಏನೇ ಮಾಡ್ತಾ ಇದೀಯ ಅಲ್ಲಿ? ಹೋಗಣ್ಣ, ಹೋಗ್ಬಿಡಣ್ಣ, ಬೇಗ ಇಟ್ಕೊಂಡ್ ಬಾರೆ. ಹೋಗ್ಬಿಡಣ್ಣ. ವಾಚ್ಮ್ಯಾನ್, ಏ ವಾಚ್ಮ್ಯಾನ್. ಏನಮ್ಮ? ಎಲ್ಲ ಹೋಗಿದ್ದೆ? ಇಲ್ಲೇ ಬಾತ್ರೂಮ್ಗೆ ಹೋಗಿದ್ನಮ್ಮ. ಯಾವನೊಬ್ಬ ಗೋಡೆ ಹತ್ತಿ ಹೋಗ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದೀನಿ ನೀನು? ಹೋಗ್ ನೋಡು. ಯಾರಮ್ಮ? ಯಾರು ಕಾಣ್ತಾ ಇಲ್ಲ? ಏಯ್, ಎಷ್ಟೊತ್ತು ಏನ್ ಮಾಡ್ತಿದ್ದೆ ಅಲ್ಲಿ? ಏನಜ್ಜಮ್ಮ? ಹೌದು, ಕಾಂಪೌಂಡ್ ಒಳಗೆ ಯಾವನೊಬ್ಬನ್ ಜೊತೆ ಏನ್ ಮಾಡ್ತಿದ್ದೆ? ಏನಿಲ್ಲ ಅಜ್ಜಮ್ಮ. ಏಯ್, ನನ್ ಹತ್ರ ನೀ ಸುಳ್ಳು ಹೇಳ್ತೀಯ? ನಿಜ ಹೇಳು, ಇಲ್ಲ ಅಂದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಸತ್ಯವಾಗಿ ಹೇಳ್ತಿದ್ದೀನಿ ಅಜ್ಜಮ್ಮ. ಬೆಳೆದು ಎರಡು ಚಿಗುರು ಬಿಟ್ಟಿಲ್ಲ, ಆಗ್ಲೇ ಇಂಥ ನೀಚ್ ಕೆಲಸ ಮಾಡ್ತೀಯ? ಸತ್ಯವಾಗಿ ಹೇಳ್ತಿದ್ದೀನಿ ಅಜ್ಜಮ್ಮ. ನಾನೇನು ತಪ್ಪು ಮಾಡಿಲ್ಲ ಅಜ್ಜಮ್ಮ. ಏಯ್, ಬಾಯ್ ಮುಚ್ಚು. ನಾನೇನು ತಪ್ಪು ಮಾಡಿಲ್ಲ ಅಜ್ಜಮ್ಮ. ಏಯ್, ಬಾಯ್ ಮುಚ್ಚು, ಬಾಯ್ ಮುಚ್ಚು. ಸುಳ್ಳು ಹೇಳ್ತೇನೆ, ಸುಳ್ಳು ಹೇಳ್ತೇನೆ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಂಗೆ ಬಾಯ್ ಮುಚ್ಚೆ, ಬಾಯ್ ಮುಚ್ಚು, ಬಾಯ್ ಮುಚ್ಚು. ನಾನೇನು ತಪ್ಪು ಮಾಡಿಲ್ಲ ಅಜ್ಜಮ್ಮ. ಅಜ್ಜಮ್ಮ, ನಾನೇನು ತಪ್ಪು ಮಾಡಿಲ್ಲ ಅಜ್ಜಮ್ಮ. ಅಯ್ಯೋ ಪಾಪ. ನಾನೇನು ತಪ್ಪು ಮಾಡಿಲ್ಲ ಅಜ್ಜಮ್ಮ. ನಾನೇನು ತಪ್ಪು ಮಾಡಿಲ್ಲ ಅಜ್ಜಮ್ಮ. ಛೀ, ಮಣ್ಣಿ. ರಮೇಶ್ ಅಣ್ಣ, ನನ್ ಪುಸ್ತಕನ ಯಾರು ಹರಿದಾಕಿದ್ದು? ಗೊತ್ತಿಲ್ಲ ನನ್ಗೆ. ರಮೇಶ್ ಅಣ್ಣ, ನೀವ್ ಒಬ್ರೇ ಈ ರೂಮಲ್ಲಿ ಇದ್ದಿದ್ದು, ಹೇಳಿ ಯಾರು ಹರಿದಾಕಿದ್ದು? ರಮೇಶ್ ಅಣ್ಣ, ನಿಮಗ್ ಗೊತ್ತು, ಹೇಳಿ. ಗೊತ್ತಿಲ್ಲ ಅಂತೀನಿ, ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯ?
ರಮೇಶ್ ಅಣ್ಣ ಇದನ್ನ ನೀವೇ ಹರ್ದಾಕಿರ್ಬೇಕು. ಏಯ್ ಗೊತ್ತಿಲ್ಲ ಅಂತ ಹೇಳ್ತೀನಿ, ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯ. ಹೋಗಿ ಯಜಮಾನ್ರು ಕೆಳಗ.